ಅಂತ ಇರೋದು ನಮ್ಮ ದುಡ್ಡು ನಮಗೆ ಕೊಡಿ, ನೀವು ಇನ್ಸೂರೆನ್ಸ್ ಕೊಡೋದೇ ಬೇಡ, ನಮಗೆ ಜೀವನ ಮಾಡೋದಕ್ಕೆ ನಮಗೆ ಕೊಡಿ. ರಾಪಿಡೋ ಬೈಕ್ ಮಹಾಮಾರಿ ಅನ್ನೋದೊಂದು ನಿಲ್ಸ್ಬಿಡಿ, ಅದು ನಿಲ್ಸಿದ್ರೆ ಸಾಕು. ನಾವೇ ನಿಮ್ಮ ಮನೆ ಬಂದು ಅಡುವ. ರಾಪಿಡೋ ಬೈಕ್ ಅನ್ನೋದೇ ಒಂದಿನ ಫಸ್ಟ್ ಸ್ಟಾಪ್ ಮಾಡಬೇಕು. ನಮಗೆ ಲಾಸ್ ಆಗ್ತಾ ಇರೋದೇ ಅವರಿಂದ. ಯಾವ BMTC ಫ್ರೀ ಬಿಟ್ರು ಲಾಸ್ ಆಗ್ತಾ ಇಲ್ಲ ಇನ್ನೊಂದು ಲಾಸ್. ಟೈಮ್ ಸೇವ್ ಆಗುತ್ತೆ ಅಂತ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡ್ತಾರೆ. ಅದೇ ಟೂ ವೀಲರ್ಗಳು ಒಬ್ರಿಗೊಬ್ರು ತಪ್ಕೊಂಡು ಕೂತ್ಕೊಂಡು ಹೋಗ್ತಾರೆ ಸರ್. Actually, the thing is the cost effective. Well, for one person, it's around 70 rupees. Below 70 rupees, I can reach the home. ಬೈಕ್ ಟ್ಯಾಕ್ಸಿ ಇಂದಾನೆ ನಮ್ಗೆ ಲಾಸ್ ಆಗ್ತಾ ಇರೋದು. ಆದಷ್ಟು ಫಸ್ಟ್ ನಮ್ಮ ಬೈಕ್ ಟ್ಯಾಕ್ಸಿ ನಿಲ್ಸಿದ್ರೆ ನಮ್ಮಂತ ಆಟೋ ಡ್ರೈವರ್ ಎಷ್ಟೋ ಜನ ಬದುಕ್ತೀವಿ. ನಾನು ಎಮರ್ಜೆನ್ಸಿ ಟೈಮಲ್ಲೇ ಬುಕ್ ಮಾಡಿದ್ದೆ, ಬಟ್ ನಾನು ಫೀಲ್ ಸೇಫ್ ಫೀಲ್ ಮಾಡಿದೆ. ಬಿಕಾಸ್ ನಾನು ಬುಕ್ ಮಾಡಿದಾಗ ಕರೆಕ್ಟಾಗೇ ಇತ್ತು. ಸ್ವಲ್ಪ ದಿವಸಗಳ ಹಿಂದೆ ನೋಡಿದ್ರೆ ರ್ಯಾಪಿಡೋ ಮತ್ತೆ ಆಟೋ ಡ್ರೈವರ್ ಕ್ಲಾಶು, ಸೊ ಹಲವಾರು ಕಡೆ ಚರ್ಚೆಗಳು ನಡೀತಾ ಇತ್ತು. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಬಟ್ ಇವಾಗ ತಿರುಗು ರ್ಯಾಪಿಡೋಗೆ ಬಂದ್ಬಿಟ್ಟು ಅವರು ತಿರುಗು ಬೈಕ್ ಟ್ಯಾಕ್ಸಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಿಂದ ಆಟೋ ಚಾಲಕರಿಗೆ ಬಂದ್ಬಿಟ್ಟು ಎಷ್ಟು ತೊಂದರೆ ಆಗ್ತಿದೆ, ಏನಾಗ್ತಿದೆ, ಪ್ಲಸ್ ಪಬ್ಲಿಕ್ ಕೂಡ ಯಾಕೆ ಆಟೋ ಬಿಟ್ಟು ರ್ಯಾಪಿಡೋ ಇಲ್ಲ ಬೈಕ್ ಟ್ಯಾಕ್ಸಿನ ಪ್ರಿಫರ್ ಮಾಡ್ತಾರೆ, ಆಟೋ ಚಾಲಕರು ಏನು ಹೇಳ್ತಾ ಇದ್ದಾರೆ ಮತ್ತೆ ಪಬ್ಲಿಕ್ ಏನು ಹೇಳ್ತಾ ಇದ್ದಾರೆ ಅಂತ ಈ ವಿಡಿಯೋ ನೋಡೋಣ ಬನ್ನಿ. ಸರ್ಕಾರದಿಂದ ರೆಕಗ್ನೇಷನ್ ತಗೊಂಡು ಅವ್ರು ಬಂದ್ಬಿಟ್ಟು ಇವಾಗ ಈ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಹೆಂಗೊಂದು ಡೆಲಿವರಿ ಮಾಡ್ತಾರೋ ಆರ್ಡರ್ ತಗೊಂಡು ಆ ಥರ ಅವರು ಒಂದು ಕಂಪನಿಯಲ್ಲಿ ಅವರು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸೊ ಇವಾಗ ನಿಮ್ಮ ಕಡೆಯಿಂದ ಏನಾದರೂ ಪ್ರಶ್ನೆ ಇದ್ದರೆ ಸರ್ಕಾರ ಮುಂದೆ ಇಕ್ಬೋದು. ಬಟ್ ರ್ಯಾಪಿಡೋ ಓಡಿಸ್ಕೊಂಡು ಆ ವ್ಯವಸ್ಥೆ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ದುಡಿತಾ ಇರ್ತಾರಲ್ವ, ಅವ್ರ ಹತ್ರ ಸ್ವಲ್ಪ ಕಿರಿಕಿರಿ ಆಗೋದಾಗ್ಲಿ ಇಲ್ಲ ಅವ್ರ ಹತ್ರ ಒಂದು ಮಾತುಕತೆ ಆಗೋದಾಗ್ಲಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಆ್ಯಕ್ಚುಲಿ ಎಲ್ಲರೂ ಮಾಡ್ತಾ ಇಲ್ಲ ಸರ್. ಇವಾಗ ಎಕ್ಸಾಂಪಲ್ ನಾನೇ ಇಟ್ಕೊಳ್ಳಿ, ಇವತ್ತೆಲ್ಲ ನಾನು ದುಡಿಲಿಲ್ಲ, ಕೋಪದಲ್ಲಿರ್ತೀನಿ. ಆ ಟೈಮಲ್ಲಿ ಅಂಥ ವ್ಯಕ್ತಿ ಇರೋ ಟೈಮಲ್ಲಿ ಅವ್ನು ಮುಂದೆನೇ ಬಂದು ನಾವು ಪಿಕಪ್ ಮಾಡೋವಾಗ ಕೆಲವು ಆಟೋದವ್ರು ಕೋಪದಲ್ಲಿ ಬೈದಿರ್ಬೋದು, ಹೊಡೆದಿರ್ಬೋದು. ಅದು ಅವ್ರ ಕಷ್ಟ, ಅವ್ರ ಹೊಟ್ಟೆವರಿ ಅವ್ರಿಗೆ ಗೊತ್ತು, ಆಟೋದವ್ರಿಗೆ. ಸರ್ ಗೌರ್ಮೆಂಟೇ ಪರ್ಮಿಷನ್ ಕೊಡೋದು ನಮ್ದೇನು ಸರ್ ಇದೆ ಸರ್. ಬೇಜಾರು ಅವರು ನಮಗೂ ಬೇಜಾರಾಯ್ತು ಅಂತ ಟೈಮ್, ಯಾಕೆಂದ್ರೆ ಅವ್ರು ಕೂಡ ನಮ್ಮಲ್ಲೇ ಒಂದು ಬಡಕೆ ಹೋದ್ರೆ ಅವ್ರು ಬಡಕೆ ಕೊಡ್ತಾರೆ, ನಮ್ಗೆ ಕೊಡಲ್ಲ. ಅವ್ರು ಹೊಡ್ತಾರೆ ಬೇಜಾರಾದಾಗ ಇದು ಮಾಡಿ ಮಳೆ ಮಾಡ್ತಾರೆ ಸರ್. ನಮ್ಮವರು ಸಿಟ್ಟು ಬರ್ತಾರೆ ಮಳೆ ಮಾಡ್ತಾರೆ ಅವರು. ಹೌದು ಸರ್, ಮುಂಚೆ ನಮಗೆ ದುಡಿಮೆ ಎಲ್ಲ ಚೆನ್ನಾಗಿತ್ತು. ಈ ರಾಪಿಡೋ ಬೈಕ್ ಅಂತ ಫಸ್ಟ್ ಆಟೋ ಬಿಟ್ಟು, ಆಟೋದಿಂದ ಬೈಕ್ ಅಂತ ಬಿಟ್ಬಿಟ್ಟು ಅದು ಬಂದಾಗ್ಲಿಂದ ನಮಗೆ ಬಿಸ್ನೆಸ್ ಇಲ್ಲ, ಏನಿಲ್ಲ. ಸಾಲದ ಮೇಲೆ ಸಾಲ ಮಾಡ್ಕೊಳೋ ತರ ಆಗ್ತಾ ಇದೆ. ಜನಗಳ ಕಣ್ಣಿಗೆ ನೋಡಕ್ ನಾವು ಚೆನ್ನಾಗಿದ್ದಂಗಿದೀವಿ, ಒಳಗಡೆ ಇರೋ ಕಷ್ಟ ಸುಖ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ಬೈಕ್ ಟ್ಯಾಕ್ಸಿ ಅನ್ನೋದು ಬಂದ್ಬಿಟ್ಟು ರಾಪಿಡೋ ಅಂತ ಇದೆ. ರಾಪಿಡೋ ಅಲ್ಲ ಸರ್, ಅದೊಂಥರ ರಾಪಿಡೆ ಅಂದ್ರೆ ಒಂಥರ ನಮ್ದ್ರಲ್ಲಿ ದೆವ್ವ ಅಂತ ಹೇಳ್ತಾರೆ ಕೆಲವು ಕನ್ನಡದಲ್ಲಿ. ಪೀಡೆ ಅಂದ್ರೆ ದೆವ್ವ, ಆ ತರ ಇದೆ ಸರ್. ನಾವು ಆಟೋಗೆ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಬೇಕು, ಮೀಟರ್ ಪಾಸಿಂಗು ಮಾಡಬೇಕು, ಇನ್ಸೂರೆನ್ಸ್ ಕೊಟ್ಬೇಕು, ಟ್ಯಾಕ್ಸ್ ಕಟ್ಟಬೇಕು. ಬೈಕ್ಗೆ ಯಾವುದು ಇಲ್ವಲ್ಲ ಸರ್, ಯಾವುದು ಇಲ್ಲ, ಅದಕ್ಕೆ ಟ್ಯಾಕ್ಸ್ ಇಲ್ಲ, ಏನಿಲ್ಲ. ರಾಪಿಡೋ ಬೈಕ್ ಅನ್ನೋದೇ ಒಂದಿನ ಫಸ್ಟ್ ಸ್ಟಾಪ್ ಮಾಡಬೇಕು. ನಮಗೆ ಲಾಸ್ ಆಗ್ತಾ ಇರೋದೇ ಅವರಿಂದ. ಯಾವ BMTC ಫ್ರೀ ಬಿಟ್ರು ಲಾಸ್ ಆಗ್ತಾ ಇಲ್ಲ ಇನ್ನೊಂದು ನಮ್ಗೆ ಲಾಸ್ ಆಗ್ತಾ ಇಲ್ಲ. ಲಾಸ್ ಆಗ್ತಾ ಇರೋದೇ ಆಟೋ ಇದು ಟೂ ವೀಲರ್ ಬೈಕ್ ಟ್ಯಾಕ್ಸಿ ಇಂದಾನೆ ನಮ್ಗೆ ಲಾಸ್ ಆಗ್ತಾ ಇರೋದು. ನಾವು ಎಷ್ಟೋ ಹೋರಾಡ್ಬಿಟ್ವಿ, ಎಷ್ಟೋ ಹೇಳ್ಬಿಟ್ವಿ. ಇವಾಗ ಧೈರ್ಯವಾಗಿ ನಮ್ಮ ಮುಂದೆನೆ ಬಾಡಿಗೆ ಹಾಕೊಂಡು ಹೋಗ್ತಾರೆ. ಈಗ ಬೇಕೊಂದು 5 ನಿಮಿಷ ನಿಂತ್ಕೊಳ್ಳಿ, ಎಷ್ಟು ಬೈಕ್ ಟ್ಯಾಕ್ಸಿ ಹೋಗುತ್ತೆ ನೀವೇ ನೋಡಿ. ಅವ್ರು ಫ್ರೀನೇ ಇಲ್ಲ. ನಾನು ಒಬ್ಬ ಬೈಕ್ ಟ್ಯಾಕ್ಸಿ ಒಂದು ಫೋನಲ್ಲಿ ನೋಡಿದ್ರೆ 2600 ರೂಪಾಯಿ ಮಾಡಿದ್ದಾನೆ ಒಂದು ದಿವಸಕ್ಕೆ. ನಾವು 1000 ರೂಪಾಯಿ ಮಾಡಕ್ ಆಗ್ತಾ ಇಲ್ಲ ಸರ್. ಅದನ್ನೇ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಅವರು ಒಂದು ಗಾಡಿ ಅಂತ ತಗೊಂಡ್ಬರ್ತಾರೆ, ಟೂ ವೀಲರ್, ಅದು ವ್ಯಾಲ್ಯೂ ಇದಿರೋದಿಲ್ಲ. ಆ ಗಾಡಿಗೆ 10-15 ಕೊಟ್ಟರು ಒಂದು ಬೈಕ್ ಕೊಡ್ತಾರೆ, ಅದ್ರಾಗೆ ಡಾಕ್ಯುಮೆಂಟ್ಸ್ ಇರಲ್ಲ, ಏನು ಇರಲ್ಲ. ಯಾವ್ದೋ ಫೇಕ್ ಐಡಿಗಳಲ್ಲಿ ಅವ್ರು ಓಡಿಸ್ತಾ ಇದಾರೆ. ಅವ್ರೇನು ಇದೇ ಮಾಡ್ತಾ ಇಲ್ಲ ರಾಪಿಡೋದಲ್ಲಿ. ಸುಮ್ನೆ ಒಂದು ಐಡಿ ಕ್ರಿಯೇಟ್ ಆಯ್ತು ಡ್ಯೂಟಿ ಮಾಡ್ಲಿ ಅಂತ ಬರ್ತಾರೆ ಸರ್. ಯಾವ್ಯಾವ ರಾಜ್ಯದಿಂದ ಬಂದರೆ ಅಂತ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಓಡಿಸ್ತಾ ಇಲ್ಲ ಸರ್, ಬೇರೆ ಬೇರೆ ರಾಜ್ಯದಿಂದೆಲ್ಲ ಬಂದಿದ್ದಾರೆ. ಅವ್ರಿಗೇನು ಅಂತಲೇ ಗೊತ್ತಲ್ಲ ರೂಟ್ಗಳು. ಮ್ಯಾಪ್ ನೋಡ್ಕೊಂತಾರೆ, ಮ್ಯಾಪ್ ಆನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್, ಆ ತರ ಇದೆ. ಮತ್ತೆ ಇನ್ನೊಂದೇನು ಅಂದ್ರೆ ನಮ್ಮ ಹೆಣ್ಮಕ್ಳೇ ಆಗ್ಲಿ ಇವರಾಗ್ಲಿ ಸರ್, ಈಗ ಹೊರಗಡೆಯಿಂದ ಬಂದಿರೋದ್ರಿಂದ ನಮ್ಮ ಹೆಣ್ಮಕ್ಳುಗಳು ಇರ್ತಾ ಇದಾರೆ. ಸೇಫ್ಟಿ ಇಲ್ಲ ಸರ್, ಸೇಫ್ಟಿ ಅನ್ನೋದಿಲ್ಲ. ನೋಡಿ, ನಾವು ಆಟೋದಲ್ಲಿ ಹೋಗ್ತಾ ಇದ್ರೆ ಇದು ಮಾಡಿದ್ರೆ ನಾವು ಆಟೋದಲ್ಲಿ ಹೋಗ್ತಾ ಇರ್ತೀವಿ. ಒಂದ್ ಸ್ವಲ್ಪ ಮಿರರ್ ಎಲ್ಲರೂ ನಾವು ಬ್ಯಾಕ್ ನೋಡಕ್ ಹೋಗಿ ಈ ಮಿರರ್ ಅಲ್ಲಿ ನೋಡಿದ್ವಿ ಅಂದ್ರೆ ನಮ್ಮ ನೋಡೋದು, ಇದು ಮಾಡೋದು, ಕಂಪ್ಲೇಂಟ್ ಮಾಡೋದು. ಅವಾಗ ಏನ್ ಮಾಡ್ತಾರೆ, ಓಲಾ ಒಬ್ಬರಲ್ಲಿ ನಮ್ಮ ಆಪ್ಗಳು ಲಾಕ್ ಮಾಡ್ತಾರೆ ಐಡಿಗಳು. ಅದೇ ಟೂ ವೀಲರ್ಗಳು ಒಬ್ರಿಗೊಬ್ರು ತಪ್ಕೊಂಡು ಕೂತ್ಕೊಂಡು ಹೋಗ್ತಾರೆ ಸರ್. ತಪ್ಕೊಂಡು ಕೂತ್ಕೊಂಡು ಹೋಗೋ ಅಂತ ಪರಿಸ್ಥಿತಿ ಬಂದಿದೆ. ಇವಾಗೆಲ್ಲ ಅಡ್ಜಸ್ಟ್ ಆಗಿದೆ, ಏನು ಇಲ್ಲ. ಕ್ಲೋಸ್ ಆಗಿ ಯಾರಾದ್ರೂ ನಾವು ಮಾತಾಡಿದ್ರೆ ಅವ್ರೇನ್ ಮಾಡ್ತಾರೆ ಸರ್, ಅಲ್ಲಿ ಆಟೋದವ್ರು ಇದಾರೆ ಇಲ್ಲ ಕಾರ್ನರ್ ಇದಾರೆ, ಇದು ಮಾಡ್ತಾರೆ ಅಂತ ಸ್ವಲ್ಪ ಅವ್ರಿಗೆ ಹೇಳ್ತಾರೆ. ಹೌದಾ ಅಂತ ಏನೋ ಫ್ರೆಂಡ್ಸ್ ತರ ಮಾತಾಡ್ತಾರೆ ಕ್ಲೋಸ್ ಆಗಿರೋ ತರಕ್ಕೆ. ಹೆಗ್ಲ ಮೇಲೆ ಕೈ ಯಾಕಂತ ಕೂತ್ಕೊಳ್ಳೋದು ಈ ತರ ಹೋಗ್ತಾರೆ ಸರ್. ನಮ್ ಗಾಡಿಯಲ್ಲಿ ಬಂದ್ರೆ ಆಟೋದಲ್ಲೇ ಆಗ್ಲಿ ಕಾರಲ್ಲೇ ಆಗ್ಲಿ ಬಟ್ಟೆ ಎಷ್ಟು ಅವ್ರು ಫುಲ್ ಆಗಿರ್ಲಿ ಆಫ್ ಆಗಿರ್ಲಿ ಸೇಫ್ಟಿ ಕರ್ಕೊಂಡು ಹೋಗ್ತಾರೆ. ಟೂ ವೀಲರ್ ಅಲ್ಲಿ ಒಬ್ಳು ಹುಡುಗಿ ಬಂದ್ಲು ಅಂದ್ರೆ ಪ್ರಾಕ್ತರಲ್ಲಿ ಹಾಕಿರ್ತಾರೆ ಸರ್, ಮಂಡಿಯಿಂದ ಮೇಲೆ ಹಾಕಿರ್ತಾರೆ. ಕಾಲು ಎತ್ಬಿಟ್ಟು ಹಿಂಗ್ ಕೂತ್ಕೊಳ್ಬೇಕಾರೆ ಎಷ್ಟಿರುತ್ತೆ ಅದೆಷ್ಟು ಹೆಣ್ಮಕ್ಳುಗಳಿಗೆ. ನಮ್ಮನೆ ಹೆಣ್ಮಕ್ಳಾದ್ರೂ ಅಷ್ಟೇ, ಹೊರಗಡೆ ಆದ್ರೂ ಸೇಫ್ಟಿ ಇಲ್ಲ. ಆತರ ಇದೆ, ಎಷ್ಟು ಅಸಹ್ಯವಾಗಿ ಇದು ಮಾಡ್ತಾರೆ. Okay, actually in safety means it's no issue. From now, I didn't face any issues in Rapido bike taxi.
meanwhile, safety is also fine. If, for example, I'm in signal, okay, it's around 10 minutes. In that app, it's notifying me. There is no movement in your ride. Is anything else, like any emergency you have, you are in safe mode. It's quite affordable and safe also. ನಾನು ಯೂಸ್ ಮಾಡಿದವಾಗ ಸರಿ ಅಂದ್ರೆ ಕರೆಕ್ಟಾಗಿ ಅನಿಸ್ತು. ಬಟ್ ಏನಂತಂತಂದ್ರೆ ಹುಡುಗಿಯರ್ ನಾವು ಮುಂಚೆ ಥಿಂಕ್ ಮಾಡ್ತೀವಿ, ಈ ತರ ಬೈಕ್ ಮಾಡೋಕ್ಕಿಂತ ಮುಂಚೆ ಯಾರು ಬರ್ತಾರೋ ಹೇಗಿರ್ತಾರೋ ಅದು ಗೊತ್ತಿರಲ್ಲ. ಸೊ ಎಲ್ಲೋ ಒಂದ್ ಕಡೆ ಬುಕ್ ಆಗಿಲ್ಲ, ಆಟೋ ಬುಕ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಥಾಟ್ ಬರುತ್ತೆ ಬೈಕ್ ಬುಕ್ ಮಾಡ್ಬೇಕು ಇವಾಗ ಏನೋ ಟ್ರಾಫಿಕ್ಗೋಸ್ಕರ ಅಂತ ಹೇಳ್ಬಿಟ್ಟು. ಬಟ್ ನಾನು ಯೂಸ್ ಮಾಡಿದಾಗ ಸೇಫ್ಟಿ ಫೀಲ್ ಆಗಿದೆ. ಬಟ್ ಸಮ್ಟೈಮ್ಸ್ ಎಲ್ಲೋ ಒಂದ್ ಕಡೆ ನಮ್ಮ ಮೈಂಡಲ್ಲಿ ಇರುತ್ತೆ ಸೇಫ್ ಆಗಿರುತ್ತೋ ಇಲ್ಲೋ ಅನ್ನೋದು ಒಂದು ಬಂದೇ ಇರುತ್ತೆ, ಮೈಂಡಲ್ಲಿ ಇದ್ದೇ ಇರುತ್ತೆ. ಸೇಫ್ಟಿ ಯಾವ್ದ್ರಲ್ಲೂ ಇಲ್ಲ ಸರ್. ಟೈಮ್ ಇಲ್ಲ ಅಂದ್ರೆ ಟೈಮ್ ಚೆನ್ನಾಗಿಲ್ಲ ಅಂದಾಗ ಯಾವ್ದ್ರಲ್ಲಿ ಏನಾಗುತ್ತೋ ಅದಾಗಲೇಬೇಕಾಗುತ್ತೆ. ಸೇಫ್ಟಿ ಅದು ಹೆಂಗೆ ಹೇಳಕ್ಕಾಗುತ್ತೆ? ಕಾರಲ್ಲೂ ಆಗುತ್ತೆ, ಬೈಕಲ್ಲೂ ಆಗುತ್ತೆ. ಇದು ನಮ್ ದುಡ್ಡು ನಮಗೆ ಕೊಡಿ, ನೀವು ಇನ್ಸೂರೆನ್ಸ್ ಕೊಡೋದೇ ಬೇಡ. ನಮಗೆ ಜೀವನ ಮಾಡೋದಕ್ಕೆ ನಮಗೆ ಕೊಡಿ. ರಾಪಿಡೋ ಬೈಕ್ ಮಹಾಮಾರಿ ಅನ್ನೋದೊಂದು ನಿಲ್ಸ್ಬಿಡಿ. ಅದ್ ನಿಲ್ಸಿದ್ರೆ ಸಾಕು. ನಾವೇ ನಿಮ್ ಮನೆ ಬಂದ ಅಡುವ ಆಸ್ತಿ ಏನೋ ಕೇಳಲ್ಲ ಸ್ವಾಮಿ. ಇನ್ನು ನಾವಿನ್ನು ನಿಮಗೆ ಓಟ್ ಹಾಕ್ಬಿಟ್ಟು ಒಂದೊಂದು ಗೆಲ್ಸಿದೀವಿ, ನೀವು ಇನ್ನು ನಮ್ ರುಂಡಲ್ಲಿದ್ದೀರಾ, ಗೊತ್ತಾಯ್ತಾ? ನಿಮ್ ರುಂಡಲ್ಲಿ ನಾವಿಲ್ಲ ಸ್ವಾಮಿ. ನಾವು ಕೇಳ್ಕೊಂತಿರೋದು ಒಂದೇನೆ, ನಮ್ಗೇನೋ ಈ ತರ ಮಾರ್ಗವಾಗಿರೋದು ಒಂದು ಪರಿಹಾರ. ನೀವು ಅಧಿಕಾರದಲ್ಲಿದ್ದೀರಾ, ಉಳಿಸ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಸ್ವಾಮಿ. ಇದು ಬಿಟ್ಟು ಇನ್ನೇನು ಕೇಳ್ತಾ ಇಲ್ಲ. ನಮ್ಮ ಸಾರಿಗೆ ಮಿನಿಸ್ಟರ್ ಆದಂಥ ರಾಮರೆಡ್ಡಿ ಸಾಹೇಬ್ರವ್ರಿಗೆ ನಮ್ಮ ಕ್ಷೇತ್ರದವರೇ, ನಾವು ಇದೇ ಜಕ್ಸನರ ವಾರ್ಡ್ ಕ್ಷೇತ್ರದವರು, ನಾನು ಮನವಿ ಮಾಡ್ಕೊತೀನಿ ಅವರಲ್ಲಿ. ಬೇರೆ ನಾವು ಏನು ಕೇಳಕ್ ಹೋಗಲ್ಲ. ಬೈಕ್ ಟ್ಯಾಕ್ಸಿ ಆದಷ್ಟು ಬೇಗ ಎಷ್ಟು ಶೀಘ್ರದಲ್ಲಿ ಆಗುತ್ತೋ ಅಷ್ಟು ಶೀಘ್ರವಾಗಿ ನಿಲ್ಲಿಸಲಿ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ.